ಶಿಕ್ಷಕಿಯ ವರ್ತನೆಗೆ ಪ್ರಶ್ನಿಸಿದ ವಿದ್ಯಾರ್ಥಿಗಳನ್ನು ಮನಬಂದಂತೆ ಶಿಕ್ಷಕಿ ಥಳಿಸಿರುವ ಘಟನೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಜುಂಜನಬೈಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ತನಗೆ ಬಿಸಿಯೂಟ ತಂದು ಕೊಟ್ಟಿಲ್ಲ ಎಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಕೋಲಿನಿಂದ ಮನಬಂದಂತೆ ಶಿಕ್ಷಕಿ ಸುಜಾತ ಥಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಶಿಕ್ಷಕಿ ಸುಜಾತ ವಿರುದ್ಧ ಶಾಲೆಯ ಎದುರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಯಾಕೆ ಹೊಡೆದಾರ್ರಿ ನಿಮ್ಮನ್ನ? ಯಾರಿಗೆ ಊಟ ಕೊಟ್ಟಿಲ್ಲ ಅಂತ? ಯಾವ ಟೀಚರ್ ಅವರು? ಎಷ್ಟನೇ ಕ್ಲಾಸ್ ತೊಂತಾರೆ ಅವರು? ಎದ್ರ ಸಂಬಂಧ ಹೊಡೆದ್ರಮ್ಮ ಅವರು? ಅಲ್ಲ, ಅದು ಕಾರಣ ಬೇಕಲ್ಲ ಹೊಡೆಯಲಿಕ್ಕೆ. ಯಾವ ಊಟ ಕೊಡ್ಬೇಕಾಗಿತ್ತು? ಮಧ್ಯಾಹ್ನ ಬಿಸಿ ಊಟ ಬರ್ತೈತಲ್ಲ, ಆ ಊಟ ಅವ್ರು ಕೊಡ್ಬೇಕಾಗಿತ್ತ? ಹಾಂ, ನೀವು ತಂದು ಕೊಡ್ಬೇಕಾಗಿತ್ತಾ? ಅದ್ರ ಸಂಬಂಧ ಅವ್ರು ಹೊಡೆದ್ರು. ಯಾರೇ ಒಬ್ರಿಗೆ ಹೊಡೆದ್ರು, ಇಬ್ರಿಗೆ ಹೊಡೆದ್ರು? ಕ್ಲಾಸ್ನಾಗ ಕುಂತವ್ರಿಗೆ ಅಷ್ಟ್ರಿಗೂ ಹೊಡೆದಾರ. ಹೆಣ್ಣು ಹುಡುಗರು ಅಷ್ಟೇ ಹೊಡೆದಾರ? ಎಷ್ಟನೇ ಕ್ಲಾಸಿನ ಹುಡುಗರು ಹೊಡೆದಾರ? ಎಲ್ಲ ಕ್ಲಾಸ್ನವ್ರಿಗೂ ಹೊಡೆದಾರ? ಏನು ಮಾಡ್ಬೇಕು ಅವ್ರನ್ನ? ಹಿಂಗ ಮಾಡ್ತಾರನ್ನ ಅವ್ರು? ಪಾಠ ಮಾಡೋದಿಲ್ಲ. ಯಾವ ಕ್ಲಾಸ್ ತೊಗೊಂತಾರ ಅವರು? ಕನ್ನಡ ಒಂದ? ಎಲ್ಲ ಕ್ಲಾಸಿಗೆ ಕನ್ನಡ ಒಂದ ತೊಗೊಂತಾರ? ಯಾವ ಊರು ನಿಮ್ಮದು? ಹಾಂ, ಇಂಜಿನ ಮೇಲೆ ಗ್ರಾಮದಲ್ಲಿ ನಾವು ಪಾಲಕರ ಮಕ್ಕಳ ನದಿಕಲಿ ಮಕ್ಕಳಿಗೆ ಸುಮಾರು ಒಂದು 7-8 ಮಕ್ಕಳಿಗೆ ಒಂದು ನಮ್ಮ ಟೀಚರ್ಸ್ ಹೊಸದಾಗಿ ಬಂದಿದ್ದರು. ನಮಗೆ ಮೊದಲಕ್ಕೆ ಟೀಚರ್ಸ್ ಇಲ್ಲ ಅಂತೇಳಿ ನಮ್ಮದು ಕ್ಷೇತ್ರ ಹಿಂದೆ ಬಿದ್ದಿತ್ತು. ಇವತ್ತು ನೋಡಿ ಒಂದು ಚಲೋ ಕಲಿಸ್ತಾವ ಮಕ್ಕಳಿಗೆ ಅಂತೇಳಿ ಹಾಕ್ಕೊಂಡಿವೆ. ಅವರು ಮಧ್ಯಾಹ್ನ 12 ಗಂಟೆಗೆ ಬಂದು ಮಕ್ಕಳಿಗೆ ಏಕ್ದಮ್ ಒಂದು ರೂಮ್ನಾಗ ಹಾಕಿ ಪೂರ್ತಿ ಹೆಣ್ಣು ಹುಡುಗರಿದ್ದೆವು. ಗಂಡು ಹುಡುಗರಿಗೆ ಯಾಕೆ ಹೆಚ್ಚಿಲ್ಲ. ಸುಮಾರು ಒಂದು 7-8 ಹೆಣ್ಣು ಹುಡುಗರಿಗೆ ವಸಂತ ಮನಸ್ಸಿಗೆ ಬಂದಂಗೆ ಎಲ್ಲಿ ಗಂಟ್ಲಕ್ಕೂ ಕೋಲ್ಲೆ ತೆಲಿಗೆ ಮಂಡಿ ಹತ್ತಂಗೆ ಕೊಡ್ತಾರೆ. ಇವತ್ತು ಈಗ ಒಬ್ಬ ಬಿ ಆಫೀಸ್ನಿಂದ ಒಬ್ಬರು ಇನ್ಚಾರ್ಜ್ ಮಾಡಿ ಬಂದು ಅವ್ರಿಗೆ ನಾನು ಏನಿದೆ ಸೂಕ್ತ ಕ್ರಮ ತೊಗೊತೇನೆ ಅವ್ರಿಗೆ ಕಳ್ಸೋಣ ಅಂತೇಳಿ ಶಾಲೆಯಿಂದ ಹೊರಗೆ ಹಾಕಿದ್ವಿ. ಅಧ್ಯಕ್ಷರಾಗಿ ಈಗ ಬಂದ ಎಚ್ ಸಮನ್ವಯಾಧಿಕಾರಿ ಕುಮಾರ್ ಸರ್ ಅಂತೇಳಿ ಅವನು ಬಂದದ. ನಾವು ನಾಳಿಂದ ಅದ್ರ ಬಗ್ಗೆ ಏನಿದ್ದು ನಾವು ತೊಗೊತೀವಪ್ಪ, ತೊಗೊಂಡು ಇದನ್ನು ಮಾಡ್ತೀವಿ ಅಂತೇಳಿ ಆ ಭಯದ ಕಡೆ ಯಾವುದು ತುಟಿ ಪುಟ್ಟಿ ಕಾಣಲಿಲ್ಲ. ಊಟ ತೆಗೆದಿಲ್ಲ ಇಟ್ಟಿಲ್ಲ ಯಾಕೆ ನನಗೆ ಅಂತೇಳಿ ಅವ್ರು ಬಂದಿದ್ದು 12 ಗಂಟೆಗೆ ಬಂದು ಸ್ಕೂಲಿಗೆ ಬಂದವರು. 12 ಗಂಟೆಗೆ ಸ್ಕೂಲಿಗೆ ಬಂದು ಮಕ್ಕಳು ಎದ್ದು ನಿಂತು ಇದರಿಗೆ ಸೊಲೆಟ್ ಹೊಡೆ ಮುಂದೆ ಮಕ್ಕಳಿಗೆ ಏನೆಲ್ಲ ಕೋಲ್ ತೊಗೊಂಡು ನನಗೆ ಯಾಕೆ ಊಟ ತೆಗೆದಿಟ್ಟಿಲ್ಲ ಅಂತೇಳಿ ಮಕ್ಕಳಿಗೆ ಹೊಡೆದು. ಅದು ಮಕ್ಕಳು ಈಗ ನಮ್ಗೆ ಎಲ್ಲರೂ ಸರಿಯಾಗಿ ಸ್ಕೂಲಿಗೆ ಬರೋದಿಲ್ಲ ಅಂದ್ರೆ ಅವ್ರು ಟೀಚರ್ ಒಂದೇ ದಿವಸ ಅಲ್ರಿ, ಪ್ರತಿದಿನ ಬರೋದು 1 ಗಂಟೆ 2 ಗಂಟೆಗೆ ಬರೋದು, 4 ಗಂಟೆ 2 ಗಂಟೆಗೆ ಹೋಗೋದು ಅಂತ ಹಿಂಗೆ ಹೇಳ್ರಿ ನೀವು. ಬೆಳಗ್ಗೆ 12 ಗಂಟೆಗೆ ಬರ್ತಾರೆ. ಬಸ್ ಅನ್ಕಿ 9:00 ಒಂದು ಬಸ್ ಐತದೆ, 10ಕ್ಕೆ ಒಂದು ಐತದೆ. ನಮ್ಗೆ ಬಸ್ ಅನ್ಕಿ ಕಮ್ಮಿ ಇಲ್ಲ, 2 ಬಸ್ ಅದಾವೆ ಬರ್ತಾವೆ. ಮತ್ತು ಸಾಯಂಕಾಲ ಸಾಲಿ 3 ಗಂಟೆ 3:30 ಸಾಲಿ ಸುಟ್ಟಿ ಮಾಡ್ಕೊಂಡು ಹೋಗ್ತಾರೆ. ಈ ಥರ ನಡೆದೈತದೆ ಯಾವತ್ತೂ. ನಾವು ಈಗ ಮಕ್ಕಳಿಗೆ ನಾಳೆ ಬೆಳಗ್ಗೆ ಮಟ್ಟ ಅವು ಮಕ್ಕಳಿಗೆ ಏನೇನು ಆಕೈತೆ ನಮಗೆ ಗೊತ್ತಾಗಲ್ರಿ. ಆ ಥರ ಆಗೈತಿ. ಮಕ್ಕಳು ಸಿಕ್ಕಾಪಟ್ಟಿ ಅಂಜಿಕೆ ಮಾಡ್ಕೊಂಡು ಬಿಟ್ಟಾವೆ. ಏನು ಕಂಪ್ಲೇಂಟ್ ಮಾಡ್ತಿರೋ ಏನು ಮೇಲಾಧಿಕಾರಿಗೆ ತಿಳಿಸಿರೋ? ಈಗ ಮೇಲಾಧಿಕಾರಿಗೆ ಬಿ ಆಫೀಸ್ನಾಗ ತಿಳಿಸಿದ್ವಿ, ಅವ್ರು ಇನ್ಚಾರ್ಜ್ ಕಳಿಸ್ಕೊಟ್ಟಿದ್ರು. ಈಗ ಅವರು ಯೂಸ್ ತೊಗೊಂಡು ಅವರು ಇದಕ್ಕೆ ಏನು ಹೇಳಿ ನಾಳೆ ಬಂದು ಸೂಕ್ತ ಕ್ರಮ ತೊಗೊಂಡು ನಮಗೆ ಅರ್ಜೆಂಟ್ ತಕ್ಷಣ ನಮ್ಮ ಶಾಲೆಗೆ ಟೀಚರ್ಸ್ ಬೇಕು. ಈಗ ಹಿಂದೆ ಟೀಚರ್ಸ್ ಕೊಡ್ತೇನೆ ಅಂತೇಳಿ 4 ವರ್ಷ ಹೋಗಿತ್ತು. ಈಗ ಒಂದು 7 ತಿಂಗಳ ಅಧ್ಯಕ್ಷರು ಬಂದು 4ನೇ ತಿಂಗಳದಾಗ ಮತ್ತು ಇವತ್ತು ಈ ಥರ ಮಾಡಿ ಹೋದ್ವಿ. ಈಗಿರುವಂಥ ಟೀಚರ್ಸ್ ಮ್ಯಾಗ ಸೂಕ್ತ ಕ್ರಮ ತಗೋಬೇಕಂತ ನೀವು ಹೇಳ್ತೀರಿ? ತಗೋಬೇಕು, ಸೂಕ್ತ ಕ್ರಮ ತಗೋಬೇಕು. ತೊಗೊಳ್ದೆ ಮಕ್ಕಳು ಏನು ತಪ್ಪು ಮಾಡಿದ್ ಬೇಕಲ್ಲ, ಅದೇ ತಪ್ಪಿದೆ. ಮುಂದೆ ನಾವು ಪಾಲಕರೆಲ್ಲ ಕೂಡ ಬಿ ಆಫೀಸ್ ಹೋಗಿ ಮುಚ್ಚಿಗೆ ಹಾಕಿ ಸೂಕ್ತ ಕ್ರಮ ನಾವು ಅದನ್ನು ಜಾರಿ ಆಗೋ ಮಟ್ಟನೂ ನಾವು ಬಿಡೋದಿಲ್ಲ. HBS ಜುನಿಯರ್ ಮೇಲೆ